ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರು ರಚಿಸಿರುವ ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 21. ಅಮ್ಮನವರ ಸಾದಾಖ್ಯ ಕಳೆ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ತಟಿಲ್ಲೇಖಾ ತನ್ವೀಂ ತಪನ ಶಶಿ ವೈಶ್ವಾನರಮಯೀಂ ನಿಷಣ್ಣಾಂ ಷಣ್ಣಾಂ ಅಪ್ಯುಪರಿ ಕಮಲಾನಾಂ ತವ ಕಲಾಂ ಮಹಾಪದ್ಮಾಟವ್ಯಾಂ ಮೃದಿತಮಲಮಾಯೇನ ಮನಸ ಮಹಾಂತ ಪಶ್ಯಂತೋ ದಧತಿ ಪರಮಾಹ್ಲಾದ ಲಹರಿ. ಅರ್ಥ: ತಾಯಿ ಜಗನ್ಮಾತೆ ಭಗವತಿ ವಿದ್ಯುಲ್ಲೇಖೆಯಂತೆ ದೀರ್ಘವಾಗಿ ಸೂರ್ಯ ಚಂದ್ರಾಗ್ನಿ ರೂಪವಾಗಿ ಕ್ಷಣ ಕಾಲ ಬೆಳಗುವಂತಹುದಾಗಿರುವ ಷಟ್ಚಕ್ರಗಳ ಮೇಲೆ ಸಹಸ್ರಾರದಲ್ಲಿರುವ ಮಹಾಪದ್ಮಾಟವಿಯಲ್ಲಿ ನೆಲೆಸಿರುವ ನಿನ್ನ ಸಾದಾಖ್ಯ ಕಳೆಯನ್ನು ಪರಿಪಕ್ವ ಚಿತ್ತರು ಸಂಸಾರ ಮಾಯೆಯನ್ನು ಜಯಿಸಿ ಜಿತೇಂದ್ರಿಯರಾದ ಮಹನೀಯರು ಮಾತ್ರವೇ ಅದನ್ನು ಪರಮಾನಂದ ಲಹರಿಯನ್ನಾಗಿ ತಿಳಿದುಕೊಳ್ಳುತ್ತಾರೆ. ನಿರತಿಶಯ ಆನಂದವನ್ನು ನಿರಂತರವೂ ಪಡೆಯುತ್ತಿದ್ದಾರೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಸಾದಾಖ್ಯ ಕಳೆಯನ್ನು, ಅಂದರೆ ನಿತ್ಯ ಷೋಡಶಿ ಕಳೆಯನ್ನು, ವೃದ್ಧಿ ಕ್ಷಯಗಳಿಲ್ಲದ ಸಾದಾ ಎನ್ನುವ 16ನೆಯ ಕಳೆಯನ್ನು ಕುರಿತು ಹೇಳಿದ್ದಾರೆ. ಆ ತಾಯಿ ನಿತ್ಯ ಸತ್ಯ ಸ್ವರೂಪಿಣಿ. ಉಪಾಸಕ ಶ್ವಾಸಕ್ರಮದಿಂದ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ ಚಕ್ರಗಳನ್ನು ಅಧಿಗಮಿಸಿ ಸಹಸ್ರಾರ ಕಮಲದೊಳಕ್ಕೆ ಪ್ರವೇಶಿಸುತ್ತಾನೆ. ಧ್ಯಾನ ಯೋಗದ ಮೂಲಕ ಈ ಷಟ್ಚಕ್ರಗಳನ್ನು ಅಧಿಗಮಿಸುವ ಸಮಯದಲ್ಲಿ ಅಮ್ಮನವರ ಸ್ವರೂಪ ಒಂದು ವಿಶೇಷ ರೀತಿಯ ವಿದ್ಯುಲ್ಲತೆಯಂತೆ ಸೂರ್ಯ ಚಂದ್ರಾಗ್ನಿ ರೂಪವುಳ್ಳ ಬೆಳಕಿನಂತೆ ಮೆರೆದು ಮಾಯವಾಗುತ್ತಿರುತ್ತದೆ. ಸಾಧಕರ ಹೃದಯಾಕಾಶದಲ್ಲಿ ಯಾವ ಸಾಧಕ ತನ್ನ ಸಾಧನೆಯಲ್ಲಿ ಲಭಿಸಿದ ಸಿದ್ಧಿಗಳಿಗೆ ವಶನಾಗದೆ ಉಬ್ಬಿ ಹೋಗದೆ ಅವುಗಳನ್ನು ಕಡೆಗಣಿಸಿ ಮಾಯೆಗೆ ಅತೀತನಾಗಿ ದೃಢ ಚಿತ್ತನಾಗಿ ಸಾಧನೆಯನ್ನು ಮುಂದುವರಿಸಬಲ್ಲನೋ ಅವನು ಮಾತ್ರವೇ ಸಹಸ್ರಾರ ಕಮಲದಲ್ಲಿ ಸಾದಾಖ್ಯ ಎಂಬ ಹೆಸರಿನ ನಿತ್ಯ ಸತ್ಯವಾದ ಜಗನ್ಮಾತೆಯ ಪರಿಪೂರ್ಣ ರೂಪವನ್ನು ದರ್ಶಿಸಬಲ್ಲವನಾಗುತ್ತಾನೆ. ಈ ಮಾಯೆ ಎನ್ನುವುದಾದರೂ ಏನು? ಯಾವಾಗೆಂದರೆ ಆವಾಗ, ಯಾವ ಕ್ಷಣದಲ್ಲಾದರೂ ಮನುಷ್ಯರನ್ನು ಆಕ್ರಮಿಸಿ ವಿವಿಧ ವಿಷಯಗಳ ಮೇಲೆ ಮನಸ್ಸನ್ನು ಮರಳಿಸಿ ಪ್ರಲೋಭನಗೊಳಿಸುವುದೇ ಮಾಯೆ. ಸ್ವಲ್ಪ ಸಾಧನೆಯಿಂದಲೇ ಕೆಲವು ದಿವ್ಯ ಶಕ್ತಿಗಳು, ಸಿದ್ಧಿಗಳು ಬರುತ್ತವೆ. ಅವನ್ನು ಪ್ರದರ್ಶಿಸುವುದು, ಜನಾಕರ್ಷಣ, ಧನಾಕರ್ಷಣ, ಆಶ್ರಮಗಳು, ಶಿಷ್ಯವೃಂದ, ಘನ ಸನ್ಮಾನಗಳು, ಅಧಿಕಾರದಲ್ಲಿರುವವರ ಅವಲಂಬನೆ, ಹೀಗೆ ಅನೇಕ ರೀತಿಗಳಲ್ಲಿ ಸಾಧಕರು ಮಾಯೆಯಲ್ಲಿ ಸಿಕ್ಕಿ ಬೀಳುತ್ತಾರೆ. ಇನ್ನು ಕೆಲವರು ಉಪನ್ಯಾಸ ಗರ್ವ, ವಿದ್ಯಾ ಗರ್ವ, ಶಾಸ್ತ್ರ ಪಾಂಡಿತ್ಯ ಗರ್ವ ಎನ್ನುವ ಮಾಯೆಗಳಲ್ಲಿ ಮುಳುಗಿ ಹೋಗುತ್ತಾರೆ. ಮತ್ತೆ ಕೆಲವರು ಇಂದ್ರಜಾಲ ವಿದ್ಯೆಗಳಂತಹ ಗಾರಡಿಯಿಂದ ಜನಾಕರ್ಷಣೆ, ಮುಖ್ಯವಾಗಿ ಅಮಾಯಕ ಸ್ತ್ರೀಯರನ್ನು ಆಕರ್ಷಿಸುವುದು, ಅವರನ್ನು ತಪ್ಪು ದಾರಿಗೆಳೆಯುವುದು ಎನ್ನುವಂತಹ ಮಾಯೆಯಲ್ಲಿ ಬಿದ್ದು ಪತನವಾಗುತ್ತಾರೆ. ಇಂತಹ ಅನೇಕರು ತಾತ್ಕಾಲಿಕ ದಿವ್ಯ ಶಕ್ತಿಗಳ ಮಹಿಮೆಗೆ, ಮಾಯೆಗೆ ವಶರಾಗಿ ಮೋಕ್ಷ ಮಾರ್ಗವನ್ನು ಬಿಟ್ಟು ಅಡ್ಡದಾರಿ ತುಳಿಯುತ್ತಾರೆ. ಇವರೆಲ್ಲರಿಗೂ ತಾಯಿ ಒಂದು ಮಿಂಚಿನಂತೆ ಬೆಳಗಿ ಮಾಯವಾಗುತ್ತಾಳೆ. ಇವನ್ನು ಅಲಕ್ಷಿಸಿ ತೃಣಪ್ರಾಯವಾಗಿ ಕಂಡು ಮುಂದಕ್ಕೆ ಸಾಗಬಲ್ಲಂತಹ ಜಿತೇಂದ್ರಿಯರು, ಮಾಯೆಯನ್ನು ಜಯಿಸಿದ ಮಹನೀಯರು ಮಾತ್ರವೇ ಜಗನ್ಮಾತೆಯ ಪರಿಪೂರ್ಣ ಷೋಡಶ ಕಳೆಯಾದ ಅಂದರೆ ಸತ್ಯ ಸ್ವರೂಪವನ್ನು ದರ್ಶಿಸಬಲ್ಲವರಾಗುತ್ತಾರೆ. ಅದರಿಂದಲೇ ಶ್ರೀ ಶಂಕರ ಭಗವತ್ಪಾದರು ತಮ್ಮ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದ 2ನೆಯ ಶ್ಲೋಕದಲ್ಲಿ ಜಲತ್ಕೋಟಿ ಬಾಲಾರ್ಕ ಭಾಸಾರುಣಾಂಗಿ ಸುಲಾವಣ್ಯ ಶೃಂಗಾರ ಶೋಭಾಭಿರಾಮ ಮಹಾಪದ್ಮ ಕಿಂಜಲ್ಕ ಮಧ್ಯೆ ವಿರಾಜತ್ ತ್ರಿಕೋಣೇ ನಿಷಣ್ಣಾಂ ಭಜೆ ಶ್ರೀ ಭವಾನಿ ಎಂದು ಸ್ತೋತ್ರ ಮಾಡಿದರು.
ಮಹಾಪದ್ಮಾಟವಿ ಮಧ್ಯದಲ್ಲಿ ಮಹಾಕೇಸರ ಪದ್ಮಗಳ ಮಧ್ಯೆ ತ್ರಿಕೋಣದಲ್ಲಿ ಬಿಂದು ಸ್ವರೂಪಿಣಿಯಾಗಿ ಸಹಸ್ರಾರ ಚಕ್ರದಲ್ಲಿ ಸಮಯಾಚಾರರಾದ ಯೋಗೇಂದ್ರರಿಗೆ ದರ್ಶನ ಕೊಡುವ ಅರುಣ ವರ್ಣದವಳಾಗಿ ಬಾಲಾರ್ಕ ತೇಜಃಪುಂಜಲಾಗಿ ಸುಲಾವಣ್ಯ ಶೃಂಗಾರ ಸೌಂದರ್ಯ ಲಹರಿಯಾಗಿ ಸಾಕ್ಷಾತ್ಕರಿಸುವ ಆ ದೇವಿಯನ್ನು, ಆ ತಾಯಿಯನ್ನು ಸುಲಲಿತವಾದ ಪದ್ಯಗಳಿಂದ ಸಣ್ಣ ಶ್ಲೋಕದಲ್ಲಿ ವರ್ಣಿಸಿದರು ಜಗದ್ಗುರು. ಅದೇ ಭಾವವನ್ನೇ ಸಾದಾಖ್ಯ ಕಳೆಯಾಗಿ ವಿಸ್ತೃತವಾಗಿ ವರ್ಣಿಸಿದ್ದಾರೆ ಸೌಂದರ್ಯ ಲಹರಿಯ ಈ ಶ್ಲೋಕದಲ್ಲಿ ತಟಿಲ್ಲೇಖ ತನ್ವಿ ಎಂದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.